ಇದು ಆರ್ಗ್ಯಾನಿಕ್ ಜಾಗ್ರಿ. ಇದನ್ನ ತಿನ್ನೋದ್ರಿಂದ ಹ್ಯೂಮನ್ ಬಾಡಿಲಿ ಜೀರ್ಣಕ್ರಿಯೆ ನಡೀತದೆ, ಮಲಬದ್ಧತೆ ನಿವಾರಣೆ ಆಯ್ತದೆ, ಜಾಯಿಂಟ್ ಪೈನ್ ಹೋಯ್ತದೆ, ಜಾಂಡಿಸ್ ಕಂಟ್ರೋಲ್ ಆಯ್ತದೆ, ಕೆಮ್ಮು ಹೋಯ್ತದೆ, ಕಫ ಕಿತ್ತಾಗ್ತದೆ, ರಕ್ತ ಶುದ್ಧೀಕರಣ ಆಯ್ತದೆ, ಜೊತೆಗೆ ಬಾಡಿಲಿ ಎಂಜೈಮ್ಸ್ ಎಲ್ಲ ಕ್ರಿಯೇಟ್ ಆಯ್ತದೆ. ಅದಲ್ದೇನೆ ಮುಖ್ಯವಾಗಿ ಮಹಿಳೆಯರಿಗೆ ಮಂತ್ಲಿ ಪೀರಿಯಡ್ ಆಯ್ತದಲ್ಲ, ಅವಾಗ ದೇಹದ ಕಲ್ಮಶ ಎಲ್ಲನೂ ಕ್ಲೀನ್ ಮಾಡ್ತದೆ. ಇಷ್ಟೆಲ್ಲ ಶಕ್ತಿ ಇರುವಂತದ್ದು. ಜೊತೆಗೆ ಕ್ಯಾಲ್ಸಿಯಂ ಜಾಸ್ತಿ ಇರ್ತದೆ, ಮೂಳೆಗಳೆಲ್ಲ ಗಟ್ಟಿ ಆಯ್ತವೆ. ಜೊತೆಗೆ ಆಯುರ್ವೇದಿಕ್ ಮೆಡಿಸಿನ್ಗೆಲ್ಲ ಹೋಗ್ತಾ ಇದು. ಕ್ಯಾನ್ಸರ್ ಪೇಷಂಟ್ಗೆ ಆಯುರ್ವೇದಿಕ್ ಔಷಧಿ ಕೊಡುವಂತಾರಲ್ಲ ನಮ್ ಬೆಲ್ಲನ ಬಳಸ್ತಾರೆ. ತುಂಬಾ ಔಷಧೀಯ ಗುಣ ಇರುವಂತ ಬೆಲ್ಲ ಇದು. ಇದನ್ನು ಬಿಟ್ಟು ಜನ ಏನ್ ಮಾಡ್ತಾರೆ, ವೈಟು ಅಂತ ಹೇಳಿ ಬಿಳಿ ಬೆಲ್ಲ ಅಂತ ಹೇಳಿ ಬೆಂಗಳೂರಿನೆಲ್ಲ ಆಗ್ಬೋದು, ಬೇರೆ ಕಡೆ ಆಗ್ಬೋದು, ಜಾಸ್ತಿ ಅದ್ರ ಮೇಲೆ ಡಿಪೆಂಡ್ ಆಗಿ ಸಾಯ್ತಾ ಇರ್ತಾರೆ. ಕೈಯಿಂದ ಇದು ಕಲರ್ ಏನಕ್ಕ ಈ ತರ ಕಲರ್ ಇದೆ, ಇದು ಈ ತರ ಡಿಸೈನ್ ಇದೆ. ಇದು ನಾವು ಡೈ ಮಾಡ್ಬೇಕಾದ್ರೆ ಲೇತ್ ನಲ್ಲಿ ಬಿಟ್ಟಲ್ಲಿ ಕೊರ್ಸಿರೋದು, ಈ ತರ ಡೈ ಮಾಡ್ಸ್ಕೊಂಡಿರೋದು. ಡಿಸೈನ್ ಆಗಿರ್ಲಿ ಅಂತ ಜನಗಳಿಗೆ ಯಾವ ತರ ಡಿಸೈನ್ ಬೇಕು ಆ ತರ ಮಾಡ್ಕೊಡ್ತಾರೆ. ಡಿಸೈನ್ ಕೇಳ್ತಾರೆ ಆ ತರ. ಎಲ್ಲಾದ್ರಲ್ಲೂ ಒಂದೇ ಗುಣ ಒಂದೇ ರುಚಿ ಇರ್ತದೆ. ಕೆಲವರು ಆಕಾರ ಕೇಳ್ತಾರೆ, ಆಗೇನ್ ಮಾಡ್ತೀವಿ ಕೇಳ್ದಂಗೆ ಆ ತರ ಡೈ ಮಾಡಿ. ಎಷ್ಟು ಗ್ರಾಮ್ ಬರುತ್ತೆ ಇದು 100 ಗ್ರಾಮ್ ಬರುತ್ತೆ. 100 ಗ್ರಾಮ್ ಬೇಕಾ, 100 ಗ್ರಾಮ್, 50 ಗ್ರಾಮ್ ಬೇಕಾ, 50 ಗ್ರಾಮ್, 250 ಗ್ರಾಮ್ ಬೇಕಾ, ಹೆಚ್ಚು ಮೇಲೆ ಯಾವ ತರ ಡಿಸೈನ್ ಬೇಕು ತೂಕದ ಮೇಲೆ ಮಾಡ್ಕೊಡ್ತೀವಿ. ಅಂದ್ರೆ ಕಮ್ಮಿ ಕೇಳಿದಷ್ಟು ರೇಟ್ ಆಫ್ ಕಾಸ್ಟ್ ಜಾಸ್ತಿ ಆಯ್ತದೆ, ದಪ್ಪ ಇದ್ದಷ್ಟು ಕಡಿಮೆ ಆಯ್ತದೆ. ಹಂಗೆಲ್ಲ ಮಾರ್ಕೆಟ್. ಈಗ ಉಂಡೆ ಬೆಲ್ಲ, ಅಚ್ಚ ಬೆಲ್ಲ ಅಂತಲ್ಲ, ಅದೆಲ್ಲ ಅದು ಸುಮ್ಮನೆ ಉಂಡೆ ಬೆಲ್ಲ ಏನಕ್ಕೋಸ್ಕರ ಮಾಡ್ತಾರೆ? ಉಂಡೆ ಬೆಲ್ಲ ಅದು ಕೈಲಿ ಕಟ್ಟೋದು. ಇವೆಲ್ಲ ಡೈಲಿ ಮಾಡವು. ಎಲ್ಲೇ ಮಾಡ್ಲಿ ಕಲ್ಮಶ ಇಲ್ದಂಗೆ ಶುದ್ಧವಾಗಿ ಆರ್ಗ್ಯಾನಿಕ್ ತೆಗಿಬೇಕು. ಅದಲ್ದೇನೆ ಬೆಲ್ಲ ಅನ್ನೋದು ಒಂದು ಔಷಧಿ ಅಂತ ತಿಳ್ಕೊಬೇಕೇ ವಿನಃ ಇನ್ನೇನು ಬೇರೆ ಅಂತ ತಿಳ್ಕೊಬಾರ್ದು. ಹೆಚ್ಚಾಗಿ ತಿಂದ್ರು ಬೇರೆ ಬೇರೆ ಸೈಡ್ ಎಫೆಕ್ಟ್ ಆಗ್ಬೋದು. ದೇಹಕ್ಕೆ ಎಷ್ಟು ಬೇಕು ಅಷ್ಟನ್ನ ಬಳಸಬೇಕು. ಸರ್, ಈಗ ಬೆಲ್ಲದ್ದು ಟೀ ಕಾಫಿ ಕುಡಿದ್ರೆ ಒಳ್ಳೇದಾ, ಸಕ್ಕರೆ ಟೀ ಕಾಫಿ ಕುಡಿದ್ರೆ ಒಳ್ಳೇದಾ? ನಿಮಗೆ ಗೊತ್ತಿರೋ ಪ್ರಕಾರ ಬೆಲ್ಲದ್ದು ಕುಡಿಯೋದು 100ಕ್ಕೆ 100 ಉತ್ತಮ. ಏನಕ್ಕೆ ಸರ್? ಸಕ್ಕರೆಗೆ ಏನು ಅದೇ ಬ್ರಿಟಿಷ್ನವ್ರ ಕಾಲದಲ್ಲೇ ಗಂಧಕ ಹಾಕಿ ವಿಷ ಮಾಡಿರೋದು. ಅದು ಸಕ್ಕರೆ ಏನೇನು ಅಂತ ಈಗಾಗಲೇ ಪ್ರಪಂಚಕ್ಕೆಲ್ಲ ಗೊತ್ತಾಗದೆ. ನಾವೇನ್ ಹೇಳ್ಬೇಕಾಗಿಲ್ಲ, ಡಾಕ್ಟರ್ ತವಿಂದ ವಿಜ್ಞಾನಿಗಳ ತವಿಂದ ಎಲ್ಲ ಗೊತ್ತಾಗದೆ. ಆದ್ರೆ ಬೆಲ್ಲ ಉತ್ತಮವಾದದ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಸಾವಯವ ಕೃಷಿ ಮಾಡ್ತಾ ಇದಾರೆ 12 ವರ್ಷದಿಂದವ. ಈಗ ಜನ ಬಂದು ಸಾವಯವ ಕೃಷಿ ಅದು ಬೆಲ್ಲ ಕೊಡ್ತೀವಿ, ಸಕ್ಕರೆ ಕೊಡ್ತೀವಿ, ಸಾವಯವ ಅಂತಾರೆ. ಆದ್ರೆ ಎಲ್ಲಿ ಮಾಡ್ತಾರೆ ಅಂತ ಗೊತ್ತೇ ಇಲ್ಲ. ನಾವು ಸುತ್ತಮುತ್ತ ಹಳ್ಳಿಲಿ ಹುಡುಕ್ತಾ ಇರ್ಬೇಕಾದ್ರೆ ಸಿಕ್ಕಿದ್ದೆ ಇವರು ನಮಗೆ ದೇವೇಗೌಡರು ಸಾರು ಒಂದು ಸಾವಯವ ಕೃಷಿ ಅವ್ರ ತೋಟ ತೋರಿಸಿದ್ರು. ಅದೇ ರೀತಿ ಅವ್ರು ಆಲೆ ಮನೆಗೆ ಕಟ್ಕೊಂಡು ಬಂದಿದ್ದಾರೆ. ಸಾವಯವ ಬೆಲ್ಲ ಮಾಡ್ತಾರೆ ಅವರು. ಅವ್ರು ಏನೇನು ಪ್ರಾಡಕ್ಟ್ಗಳು ಮಾಡ್ತಾರೆ ಏನಂತ ಕೇಳೋಣ. ಸರ್ ನಮಸ್ತೆ. ಈಗ ನೀವು ಸರ್ ನಮ್ದು ಆಲೆ ಮನೆಗೆ ಬಂದು ಈಗ ನೀವು ಬೆಲ್ಲ ಸಾವಯವ ಬೆಲ್ಲ ಯಾವ್ಯಾವ ತರ ಎಲ್ಲ ಮಾಡ್ತಾರೆ, ಯಾವ ತರ ನೀವು ಪ್ರೊಕ್ಯೂರ್ಮೆಂಟ್ ಮಾಡ್ತಾರೆ ಅದ್ರ ಬಗ್ಗೆ ಹೇಳ್ತೀರಾ? ಸರ್, ಈಗ ಕಬ್ಬು ತಂದು ಅಲ್ಲಿ ಗಾಣ ಕೊಟ್ಟಿ ಕ್ರಸ್ ಮಾಡಿದ್ರೆ ಹಾಲು ಬರ್ತದೆ. ಹಾಲನ್ನ ಮಾಮೂಲಿ ಅದ್ರ ಸಿಪ್ಪೆಲೆ ಬೇಯಿಸ್ಬೇಕು, ಇಲ್ಲ ಅಂದ್ರೆ ಕಾಯಿ ಮಟ್ಟೆ ಅಥವಾ ತೆಂಗಿನ ಗರಿಯಿಂದ ಬೇಯಿಸ್ಬೋದು. ಟೈರು ಪೈರು ಇಂಥವ್ರಲ್ಲೆಲ್ಲ ಬೇಯಿಸೋಂಗಿಲ್ಲ. 1 ಟನ್ ಕಬ್ಬು ಹರಿದ್ರೆ 600 ಲೀಟರ್ ಜ್ಯೂಸ್ ಬರ್ತದೆ. 600 ಲೀಟರ್ ಜ್ಯೂಸ್ ಅನ್ನ ಬರ್ನ್ ಮಾಡಿದ್ರೆ 100 ಕೆಜಿ ಬೆಲ್ಲ ಬರ್ತದೆ. 100 ಕೆಜಿ ಬೆಲ್ಲ. ಇದಕ್ಕೆ ಯಾವುದೇ ಕೆಮಿಕಲ್ ಆಡ್ ಮಾಡಿಕ್ಕಿಲ್ಲ ನಾವು. ಮಡ್ಡಿ ತೆಗಿತೀವಿ, ಸುಮ್ಮನೆ ಸುಣ್ಣ ಮಾತ್ರ ಹಾಕ್ತೀವಿ, ಕ್ಯಾಲ್ಸಿಯಂ. ಈಗ ಸುಣ್ಣ ಭೂಮಿಯಿಂದ ಹಿಡಿದು ಮನುಷ್ಯನಿಗೆ, ಪ್ರಾಣಿಗೆ, ಮರ ಗಿಡಕ್ಕೆ ಅಲ್ಕ ಬೇಕೇ ಬೇಕು. ಕ್ಯಾಲ್ಸಿಯಂ ಇಲ್ಲ ಅಂದ್ರೆ ದೇಹ ಗಟ್ಟಿನೇ ಬದುಕಿಲ್ಲ. ಸುಣ್ಣ ಏನು ಅದು ರಾಸಾಯನಿಕ ಅಲ್ಲ, ಏನು ಖನಿಜಾಂಶ ಅಂತಾರೆ ಸುಣ್ಣ ಮಾತ್ರ ಹಾಕ್ತಿವಿ, ಬೆಲ್ಲ ಮಾಡ್ತೀವಿ. ಸರಿಯಾಗಿ ನನಗೆ ಗೊತ್ತು. ಈಗ ನನಗೆ ನನಗೆ ಬೆಲ್ಲ ಈಗ ನಮ್ಮ ಚಿಕ್ಕದ್ರಲ್ಲಿದ್ದಾಗ ಕಪ್ಪು ಕರ್ರಗಿರ್ತಾ ಇತ್ತು. ಆಮೇಲೆ ಚಿಪ್ಪು ಬೆಲ್ಲ ಅಂತ ಏನೇನೋ ಬರುತ್ತೆ. ಯಾವ ಬೆಲ್ಲದಲ್ಲಿ ಯಾವೆಲ್ಲ ಬೆಲ್ಲಗಳು ಬರುತ್ತೆ, ನೀವು ಯಾವೆಲ್ಲ ಬೆಲ್ಲ ಮಾಡ್ತೀರಾ? ಬೆಲ್ಲನ ಲಿಕ್ವಿಡ್ ಜಾಗ್ರಿನ ಡೈಗೆ ಬಿಟ್ಟ ಮೇಲೆ ಯಾವ ರೀತಿ ಬೇಕಾದ್ರೂ ಮಾಡ್ಬೋದು. ಸುಮಾರಾಗಿ ಒಂದು ಇಳಿತದಿಂದ ಆನೆ ಗಾತ್ರಕ್ಕೂ ಮಾಡ್ಬೋದು. ಡೈಯೇ ಮೇನ್. ಕಪ್ಪು ಬೆಲ್ಲ ಅಂದ್ರೆ ಅದು ಮಾಮೂಲಿ ಬೆಲ್ಲನೇ, ಸುಣ್ಣ ಹಾಕಿರ್ತಾರೆ ಹೆಚ್ಚಾಗಿ, ಸ್ವಲ್ಪ ಮಡ್ಡಿ ಉಳಿಸಿರ್ತಾರೆ. ವೈಟ್ ಬೇಕು ಅಂದ್ರೆ ಮಡ್ಡಿ ಎಲ್ಲ ತೆಗೆದಾಕ್ರೆ ಈಗ ಬಿಸ್ಕೆಟ್ ಕಲರ್ ಬರ್ತದೆ. ಇನ್ನೂ ವೈಟು ಅಂದ್ರೆ ಈಗ ಮಾರ್ಕೆಟ್ ಸಿಗುವಂತದೆಲ್ಲ ಬಿಳಿ ಬೆಲ್ಲ ಅಂತ, ಅದಕ್ಕೆ ಸೋಡಿಯಂ ಹೈಡ್ರೋಸಲ್ಫೇಟು, ಡೆಕೋಲೇಟು, ಸಪೋಲೇಟು, ಲಿಕ್ವಿಡ್ ಅಂತ ಹೇಳಿ ಒಂದು 3-4 ತರ ಕೆಮಿಕಲ್ಸ್ ಹಾಕ್ತಾರೆ. ಅದೆಲ್ಲ ಗುಜರಾತ್ನ ವಡೋದರದಿಂದ ಬರ್ತದೆ. ಅದನ್ನ ಯಾರು ಹಾಕಿದ್ರು, ಯಾರು ತೋರಿದ್ರು, ಏನು ಉದ್ದೇಶ ಅಂತಲೇ ಗೊತ್ತಿಲ್ಲ, ಅದು ಹಾಕ್ತವ್ರು ಬೆಲ್ಲ ಬರ್ತದೆ. ಅದು ಹಾಕಿದ್ರೆ
ಬೇಗ ಕೆಡ್ತದೆ, ಜೊತೆಗೆ ಅದು ಕೆಮಿಕಲ್ ಇರೋದ್ರಿಂದ ರೋಗ ತರುವಂತದ್ದು. ಸರ್, ಈಗ ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲ ಅಂದ್ರೆ ಏನು? ಯಾಕಂದ್ರೆ ನೀವು ಒಂದು ಆರ್ಗ್ಯಾನಿಕ್ ತೋಟನ ಮಾಡಿದ್ದೀರಾ, ಆರ್ಗ್ಯಾನಿಕ್ ಇದು ಮಾಡಿದ್ದೀರಾ, ಬೆಳೆಯೋದು ಕಬ್ಬು ಬೆಳೆದಿರಾ. ಪ್ಯೂರ್ ಆರ್ಗ್ಯಾನಿಕ್ ಅಂದ್ರೆ ಯಾವ ತರ ಬೆಲ್ಲ ಸರ್ ನಿಮಗೆ ಗೊತ್ತಿರೋ ಪ್ರಕಾರ? ಪ್ಯೂರ್ ಆರ್ಗ್ಯಾನಿಕ್ ಅಂದ್ರೆ ಗೋ ಆಧಾರಿತ ಕೃಷಿಯಿಂದ ಮಾಡಿರ್ಬೇಕು, ಯಾವುದೇ ರಾಸಾಯನಿಕಗಳನ್ನ ಬೆರೆಸ್ತೇನೆ ಬೆಲ್ಲ ತೆಗೆದಿರ್ಬೇಕು. ಬೆಲ್ಲ ತೆಗೆದು ಇಲ್ಲಿ ಬಂದು ಯಾವ ತರ ಮಾಡಿರ್ಬೇಕು, ಮತ್ತೆ ಪ್ರೊಕ್ಯೂರ್ಮೆಂಟ್ ಯಾವ ತರ? ಇಲ್ಲಿ ಪ್ರೋಸೆಸ್ ಏನೂ ಇಲ್ಲ, ಬರೀ ಅದು ಮಲಾಸ್ ತೆಗಿಯೋದು. ಮಲಾಸ್ ತೆಗೆದ್ಬಿಟ್ಟು ಸುಣ್ಣ ಮಾತ್ರ ಆಡ್ ಮಾಡಿ ಬೆಲ್ಲ ಮಾಡೋದು. ಸುಣ್ಣ ಏನಕ್ಕೋಸ್ಕರ ಹಾಕ್ತಾರೆ? ಸುಣ್ಣ ಅಂದ್ರೆ ಗಟ್ಟಿ ಬರಿಕೆ ಹಾಕ್ಬೇಕು. ಸುಣ್ಣ ಹಾಕ್ಲಿಲ್ಲ ಗಟ್ಟಿ ಬರಲ್ಲ. ಸುಣ್ಣ ಹಾಕ್ಲಿಲ್ಲ ಅಂದ್ರೆ ಗಟ್ಟಿನೂ ಬರಲ್ಲ, ಮತ್ತೆ ರಸಸಾರನು ಬರಲ್ಲ. ಸುಣ್ಣ ಹಾಕಿದ್ರೆ ಸೈಡ್ ಎಫೆಕ್ಟ್ ಇಲ್ಲ. ಸೈಡ್ ಎಫೆಕ್ಟ್ ಇಲ್ಲ. ಸುಣ್ಣ ಅಂದ್ರೆ ಈಗ ಹಿಂದೆ ನೋಡ್ರಿ ಹ್ಯೂಮನ್ ಬಾಡಿಗೆಲ್ಲ ಎಲೆ ಅಡಿಕೆ ಸುಣ್ಣ ಎಲ್ಲ ತಿನ್ನಿಸ್ತಿದ್ರು. ಅದೇನು ರಾಸಾಯನಿಕ ಅಲ್ಲ, ಖನಿಜಾಂಶ ಅದು. ಭೂಮಿಗೂ ಬೇಕು, ಸಸ್ಯಕ್ಕೂ ಬೇಕು, ಪ್ರಾಣಿಗೂ ಬೇಕು, ಮನುಷ್ಯನಿಗೂ ಬೇಕು. ಬಂದು ಬರೀ ಸುಣ್ಣ ಹಾಕಿದ್ರೆ ನಮಗೆ ಬೆಲ್ಲ ಆಗುತ್ತೆ. ಸುಣ್ಣ ಹಾಕಿದ್ರೆ ಯಾವ ಕಲರ್ ಬರುತ್ತೆ ಅದು? ಕಲರ್ ಅಂದ್ರೆ ಜಾಸ್ತಿ ಕಪ್ ಬೇಕು ಅಂದ್ರೆ ಜಾಸ್ತಿ ಸುಣ್ಣ ಆಡ್ ಮಾಡೋದು, ಸ್ವಲ್ಪ ಮಡ್ಡಿ ಬಿಡೋದು. ಹಿಂಗ್ ಬಿಸ್ಕೆಟ್ ಕಲರ್ ಬೇಕು ಅಂದ್ರೆ ಕಡಿಮೆ ಸುಣ್ಣ ಆಡ್ ಮಾಡೋದು, ನೀಟಾಗಿ ಮಡ್ಡಿ ತೆಗಿಯೋದು. ಈಗ ಗುಜರಾತ್ ಎಲ್ಲ ಆಡ್ ಮಾಡ್ತಾರಲ್ಲ, ಅದಂತ ಗೊತ್ತಿರಲ್ಲ. ಇದು ಆರ್ಗ್ಯಾನಿಕ್ ಅಲ್ಲ? ಓಕೆ. ಇದಕ್ಕೆ ಏನ್ ಆಡ್ ಮಾಡಿದ್ರ? ಇದಕ್ಕೇನಿಲ್ಲ, ಸುಣ್ಣ ಬಿಟ್ರೆ ಏನಿಲ್ಲ. ಏನು ಮಾಡಿದ್ರೆ ಈ ಕಲರ್ ಇದೆ, ಈ ಕಲರ್ ಇದೆ. ಬಿಳಿ ಕಲರ್ ಇರುತ್ತಲ್ಲ ಅದು? ಬಿಳಿ ಕಲರ್ ಅಂದ್ರೆ ಸೋಡಿಯಂ ಹೈಡ್ರೋಸಲ್ಫೇಟ್. ಅಲ್ಲಿ ಹೆಚ್ಚದೆ ತಗದ ಮಗ. ಸೋಡಿಯಂ ಹೈಡ್ರೋಸಲ್ಫೇಟ್ ಅಂತ, ಡೆಕೋಲೈಟ್, ಸಪೋಲೈಟ್ ಅಂತ ರಾಸಾಯನಿಕ ಆಡ್ ಮಾಡ್ತಾರೆ. ಮತ್ತೆ ನಾವು ಕೆಮಿಕಲ್ ಆಹಾರ ತಿಂದ ಅಲ್ಲಿಗೆ ಈಗ ಅಂಗಾಡಿ ಒಂದು 90 ಭಾಗ ಕೆಮಿಕಲ್ ತಿಂತಾವ್ರೆ. ಅದ್ರ ಜೊತೆಗೆ ಇನ್ನೂ ಸೇರ್ಸ್ಕೊಂಡು ತಿನ್ನೋದಷ್ಟೇ. ಮತ್ತೆ ಬೆಲ್ಲದ ಕಾಫಿ ಅಂತಾರೆ, ಅದು ನೋಡಿದ್ರೆ ಅದು ಕೆಮಿಕಲ್ ಆಡ್ ಆಗಿರೋದು. ಅದೇನಕ್ಕೋಸ್ಕರ ಆಡ್ ಮಾಡ್ತಾರೆ ಸರ್? ಕಲರ್ ಈಗ ಫ್ಯಾಟು, ವೈಟು, ಸ್ವೀಟು ಅಂತ ಹೇಳಿ ಜಗತ್ತೆಲ್ಲ ಇದ್ರ ಮೇಲೆ ನಿಂತದಲ್ಲ. ವೈಟ್ ಬೇಕು ಅಂತಾರಲ್ಲ, ಅದಕ್ಕೆ ಆ ವೈಟ್ ಬರೋದ್ ಸಲುವಾಗಿ ಆ ಕೆಮಿಕಲ್ ನ ಆಡ್ ಮಾಡಿ ವೈಟ್ ಮಾಡ್ತಾರೆ. ಅಲ್ಲಿ ಬಿಳಿ ಹೆಚ್ಚಿದ್ವಲ್ಲ, ತಗೋಬಾ ದಿಲೀಪ. ಈಗ ನಮಗೆ ಏನಂತಾರೆ ಅಂದ್ರೆ ಯುವ ರೈತರು ಇರ್ಬೋದು, ಯಾರೇ ಒಂದು ಕನ್ಸ್ಯೂಮರ್ ಮಾಡೋರು ಇರ್ಬೋದು, ಯಾರೇ ಒಂದು ಬೆಲ್ಲ ಮಾಡ್ಬೇಕು ಅಂದ್ರೆ ಒಂದು ಪ್ರಗತಿಪರ ರೈತರು ಒಂದು 12 ವರ್ಷದಿಂದ ಒಂದು ಆಲೆ ಮನೆ ನಡೆಸ್ತಾ ಇದ್ದಾರೆ. ನಾವು ಕನ್ಫ್ಯೂಸ್ ಆಗಿದ್ವಿ. ಬೆಲ್ಲ ಅಂತಂದ್ರೆ ವೈಟ್ ಇತ್ತು ಅಂದ್ರೇನೆ ಅದು ಕಪ್ಪು ಬೆಲ್ಲ ಅಂತ. ಬೆಲ್ಲಗಳಲ್ಲೂ ಮೋಸ ನೀಡುತ್ತೆ. ಆರ್ಗ್ಯಾನಿಕ್ ನಮಗೆ ಫಸ್ಟ್ ಏನೇ ಒಂದು ಯೂಸ್ ಮಾಡಿದ್ರೆ ಫಸ್ಟ್ ನಮಗೆ ನಾಲೆಡ್ಜ್ ಬೇಕು ಯಾವ ತರ ಅಂತ. ಆಮೇಲೆ ಪ್ರತಿಯೊಂದು ಯೂಸ್ ಮಾಡಿ ಇಂಥ ಒಂದು ಸಾಧಕರ ಹತ್ರ ಒಂದು ಟ್ರೈನಿಂಗ್ ತಗೊಂಡು ಬೆಲ್ಲದಲ್ಲಿ ನಮ್ಗೆ ಏನೇ ಬೇಕು ಅಂದ್ರೆ ಫಸ್ಟ್ ಒಂದು ಐಡಿಯಾಸ್ ಬೇಕು. ಈಗ ಹೆಂಗೆ ನಾವು ಒಂದು ಇಂಜಿನಿಯರ್ ಮಾಡ್ತೀವಿ, ಒಂದು ಕಂಪ್ಯೂಟರ್ ಮಾಡಬೇಕು ಅಂದ್ರೆ ಫಸ್ಟ್ ಬೇಸಿಕ್ ಇಂದ ಕಲ್ತ್ಕೊಂಡು ಹೋಗ್ತೀವಿ. ನಿಮಗೆ ಬೆಲ್ಲ ಹೆಂಗ್ ಉತ್ಪತ್ತಿ ಆಗುತ್ತೆ, ಅದಕ್ಕೆ ಏನೇನು ಕೆಮಿಕಲ್ ಆಗ್ತಿದೆ ಅದೇ ಗೊತ್ತಿಲ್ಲ ಅಂದ್ರೆ ನಮ್ಮ ಹೆಲ್ತ್ ಹಾಳು. ನಮ್ಮ ಕೋಟ್ಯಾಂತರ ರೂಪಾಯಿ ತಗೊಂಡೋಗಿ ಹಾಸ್ಪಿಟ್ಲಿಗೆ ಇಡಬೇಕಾಗುತ್ತೆ ಎಲ್ಲ ಕಾಯಿಲೆ. ಮುಂದಿನ ದಿನ ನಮ್ಮ ಪ್ರಗತಿಪರ ರೈತರು ದೇವೇಗೌಡರು ಸರ್ ಮೈನೆ ತಿಂಡಿದ್ರೆ ಕೈ ಜೋಡಿಸ್ತೀವಿ ಅಂತಿದ್ದಾರೆ. ಒಂದು ಬೆಲ್ಲದ ಬಗ್ಗೆನೂ ಒಂದು ನಾಲೆಡ್ಜ್ ಕೊಡ್ತಾರೆ ಜನಗಳಿಗೆ, ಯಾವ ಬೆಲ್ಲ ಯೂಸ್ ಮಾಡಬೇಕು, ಹೆಂಗ್ ಬೆಳೆದಿರ್ತಾರೆ, ಯಾವ ರೈತರು. ಅದೊಂದು ಆರ್ಗ್ಯಾನಿಕ್ಗೋಸ್ಕರ ಸುಮಾರು ಜನ ಒಂದು ನಂಬರ್ ಕೇಳ್ತಾ ಇದ್ರು, ಸರ್ ಒಂದು ನಂಬರ್ ಹಾಕಿ ಅಂತ. ನಾವು ಆರ್ಗ್ಯಾನಿಕ್ಗೋಸ್ಕರ ಒಂದು ವರ್ಲ್ಡ್ ವೈಡ್ ಆ್ಯಪ್ ಲಾಂಚ್ ಮಾಡ್ತಾ ಇದ್ವಿ. ಎಲ್ಲರ ನಂಬರು ಅದ್ರಲ್ಲಿ ಬರ್ತಾರೆ. ನೀವೇ ಹೋಗಿ ಏನೇ ಕಂಡ್ರು ಸತ್ಯವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು. ನೀವು ಅಲ್ಲಿಗೆ ಹೋಗಿ ಅವ್ರ ಹತ್ರ ಡಿಸ್ಕಸ್ ಮಾಡಿ ಆಮೇಲೆ ಪರ್ಚೇಸ್ ಮಾಡಿ. ಅದಕ್ಕೆ ನಾವು ಯಾರು ಜವಾಬ್ದಾರ ಅಂತ ಹೇಳಿ. ಅದೇ ರೀತಿ ಸರ್ ಇದು ಬಿಳಿ ಬೆಲ್ಲ ಬಗ್ಗೆ ಹೇಳ್ತೀರಾ? ಅದೇ ಇದು ಬಿಳಿ ಬೆಲ್ಲ ಅಂದ್ರೆ ಸೋಡಿಯಂ ಹೈಡ್ರೋಸಲ್ಫೇಟ್ ಮತ್ತೆ ಡೆಕೋಲೈಟ್, ಸಪೋಲೈಟ್ ಅಂತ ಮತ್ತೆ ಲಿಕ್ವಿಡ್ ಅಂತ ಹಾಕ್ತಾರೆ. ಎಲ್ಲಾನು ಹಾಕಿರೋದ್ರೆ ಈ ಬಣ್ಣಕ್ಕೆ ಬಂದಿರ್ತದೆ. ಇದು ನೋಡ್ರಿ, ಹಿಂಗ್ ಅಮ್ಕುದ್ರೆ ಗಟ್ಟಿನೇ ಇಲ್ಲ, ಮುರ್ದೋಯ್ತದೆ. ಅದನ್ನ ಮುರ್ದಾಕ್ರಿ ನೀವು. ಕೊಬ್ಬರಿ ಮಿಠಾಯಿ ತರ ತಿಂದಂಗಿದೆ, ಅದನ್ನ ಮುರ್ದಾಕ್ರಿ. ಇದು ಹ್ಯೂಮನ್ ಬಾಡಿಗೆ ವಿಷನೇ ವಿನಃ ಅಮೃತ ಅಂತೂ ಅಲ್ಲ. ಅದೇ ನಾನು ಹೇಳ್ದಂಗೆ ಫ್ಯಾಟು, ವೈಟು, ಸ್ವೀಟು ಅಂತ ಹೇಳಿ ಜಗತ್ತು ಅದ್ರ ಮೇಲೆ ನಿಂತದಲ್ಲ. ಈ ಬಿಳಿ ಬೆಲ್ಲ ತಿಂದಿ ದುಡ್ಡನ್ನು ಕೊಟ್ಟು ರೋಗನು ಕೊಂಡ್ಕೊಂಡ್ ಬಂದಂಗೆ. ಇನ್ನೊಂದು ಕ್ವಶನ್, ನಾವು ಬೆಳಿಬೇಕಾದ್ರೂ ಇದಾಕಿರ್ತೀವಿ, ರಾಸಾಯನಿಕ ಗೊಬ್ಬರ ಪೆಸ್ಟಿಸೈಡ್ ಆಗಿ ಬೆಳೆದಿರ್ತಾರೆ. ಮತ್ತೆ ಬೆಲ್ಲ ಮಾಡ್ಬೇಕಾದ್ರೂ ರಾಸಾಯನಿಕ. ಮನುಷ್ಯನ ಫುಲ್ ರಾಸಾಯನಿಕ ಜೀವನದ ಮೇಲೆ ನಿಂತಿದ್ದಾನೆ. ಪೂರ್ತಿ ಈಗ ಆಗಿರೋದೇ ಅದು ಹ್ಯೂಮನ್ ಬಾಡಿ ಅಂದ್ರೆ ರಾಸಾಯನಿಕ ಬಾಡಿ ಅಂತ. ಈಗ ಹಿಂದೆ ಏನ್ ಮಾಡ್ತಿದ್ರು, ಗಾದೆ ಹೇಳ್ತಿದ್ರು, ಏನೇ ಒಂದ್ ಮಾಡ್ಲಿ ಗಟ್ಟಿಯಾಗ ಅನ್ನಕಲ್ಲ, ಮುದ್ದುವರೆ ಜಡಿ ಗದ್ದುವರೆ ಕಡಿ ಅಂತಿದ್ರು. ಈಗ ಮುದ್ದುವರೆ ಊಟನೂ ಮಾಡಿಕ್ಕಿಲ್ಲ, ಗದ್ದುವರೆನೂ ಕಡಿತಾ ಇಲ್ಲ. ಯಾಕಂಗ ಆಯ್ತಾ ಇದೆ ಅಂದ್ರೆ ಹ್ಯೂಮನ್ ಬಾಡಿಗೆಲ್ಲ ಒಂದ್ ಕಡೆಯಿಂದ ಕೆಮಿಕಲ್ ಒಂದಲ್ಲ ಒಂದ್ ರೂಪದಲ್ಲಿ 10-90 ಭಾಗ ಸೇರ್ತಾ ಇರೋದ್ರಿಂದ ಯಾರಿಗೂ ಶಕ್ತಿ ಇಲ್ಲ. ಈಗ ನನ್ನ ಶಕ್ತಿ ನನ್ನ ಮಕ್ಳಿಗಿಲ್ಲ. ಇನ್ನು ಮುಂದಿನ ಜನರೇಷನ್ ಏನೇನಾಗ್ಬೋದು ನೋಡ್ರಿ. ಸರ್, ಈಗ ಮುಂಚೆ ಎಲ್ಲ ನಿಮ್ ಕಾಲದಲ್ಲೆಲ್ಲ 100 ವರ್ಷ ಬದುಕ್ತಾ ಇದ್ರು. ನಮ್ಮ ಅಜ್ಜನೂ ಅಷ್ಟೇ 100 ವರ್ಷ ಬದುಕ್ತಾ ಇದ್ರು. ಈ ಅಂತ ಜನಗಳಿಗೆ ಈಗ ಬೆಲ್ಲ ಬಂದು ನಾವು ಎಷ್ಟು ಬೆಳೆಯೋರು ಮುಖ್ಯ, ಅಷ್ಟೇ ಯೂಸ್ ಮಾಡೋರು ಅಷ್ಟೇ ಮುಖ್ಯ, ಕನ್ಸ್ಯೂಮರ್. ಅಂತವ್ರಿಗೆಲ್ಲ ಫೈನಲ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ ಕಡೆಯಿಂದ? ಈಗ ನಮ್ಮ ತಂದೆ ತಾತರ ಕಾಲದಲ್ಲಿ ಈ ನಾವು ಕಂಡಂಗೆ ರಾಸಾಯನಿಕ ಗೊಬ್ಬರ ಇರ್ಲಿಲ್ಲ. ನಾವು ಕಂಡ ಮೇಲೆ ಬಂದದ್ದು ಕೇವಲ 40-50 ವರ್ಷಕ್ಕೆ ಮಾನವ ಮತ್ತೆ ಪ್ರಾಣಿಗಳ ಮೇಲೆ ಇಷ್ಟೊಂದು ದುಷ್ಪರಿಣಾಮ ಬೀರೋದಲ್ಲ ಈ ರಾಸಾಯನಿಕ ಕೃಷಿ ಮತ್ತೆ ದಿನನಿತ್ಯ ಬಳಸುವಂತ ರಾಸಾಯನಿಕ ವಸ್ತುಗಳು. ಇದನ್ನ ಯೋಚನೆ ಮಾಡ್ತಾ ಹೋದ್ರೆ ಮುಂದಿನ ಜನರೇಷನ್ಗೆ
ಈಗ ನಾವು ನೀರನ್ನು ಅಷ್ಟೇ ಹೈಸ್ಕೂಲ್ ಓದ್ಬೇಕಾದ್ರೆ 86ರಲ್ಲಿ 15 ಅಡಿಲಿತ್ತು. ಈಗ 800ರಿಂದ 1000 ಅಡಿ 2000 ಅಡಿ ಗಂಟೆ ತಗೊಂಡೋಗಿವಿ. ಮುಂದಿನ ಜನ್ರೇಷನ್ ಉಳಿಯಲ್ಲ. ಜನ್ರೇಷನ್ಗೆ ಅವಶ್ಯಕತೆ ಇರುವಂತಹ ನೀರಾಗ್ಬೋದು, ಒಳ್ಳೆ ಗಾಳಿ ಆಗ್ಬೋದು, ಭೂಮಿ ಆಗ್ಬೋದು, ಅದೇ ಆಕಾಶ ಆಗ್ಬೋದು, ಏನು ಉಳಿಯಲ್ಲ ಅಂತ. ಈಗ ಹಿಂದೆ ಜನನಿ ಜನ್ಮಭೂಮಿ ಸ್ವರ್ಗದಪಿ ಗರಿಯಷ್ಟಮಿ ಅಂತ ಹೇಳಿ ಬದುಕ್ತಿದ್ರು. ಈಗ ಜನನಿಗೆಲ್ಲ ತಂದೆ ತಾಯಿಗೆ ವೃದ್ಧಾಶ್ರಮ ಬಂತು. ಇನ್ನು ಜನ್ಮಭೂಮಿಗೆ ವಿಷ ಹಾಕೋರು. ಇನ್ನು ಮಾನವ ಕುಲ ಉಳಿಯುತ್ತದೆ ಅನ್ನೋದು ನನ್ಗೆ ನಂಬಿಕೆನೇ ಇಲ್ಲ. ಅಷ್ಟೊಂದು ಹೀನಾಯ ಸ್ಥಿತಿಗೆ ಕೊಂಡೊಯ್ತಾವ್ರೆ ಎಲ್ಲ ಪರಿಸರವನ್ನ. ಆಮೇಲೆ ಕೆಲವರು 100 ದೇವ್ರು ಕಟ್ಕೊಂಡ್ರೆ ಅವು ದೇವ್ರೇ ಅಲ್ಲ. ನನ್ನ ಪ್ರಕಾರ ಪಂಚಭೂತಗಳೇ ದೇವ್ರು. ಪ್ರಕೃತಿನೇ ದೇವರು. ಗಾಳಿ ಇಲ್ದರೆ ಬದುಕಿಗೆ ಆಯ್ಕಿಲ್ಲ, ನೀರಿಲ್ದರೆ ಜೀವ ಉಳಿಯಿಕಿಲ್ಲ, ಭೂಮಿ ತಾಯಿಲ್ದರೆ ಅನ್ನ ಉತ್ಪತ್ತಿ ಆಯ್ಕಿಲ್ಲ. ಇನ್ನು ಸೂರ್ಯ ಬರ್ನಿಲ್ಲ ಅಂದ್ರೆ ಭೂಮಿ ಮೇಲೆ ಏನು ಬೆಳೆಯೋದೇ ಇರಕ್ಕಿಲ್ಲ. ಇನ್ನು ಬೆಂಕಿ ಇಲ್ಲ ಅಂದ್ರೆ ಅಷ್ಟ ಬೇಯಿಸ್ಕೊಂಡು ತಿನ್ನಿಕ್ ಆಯ್ಕಿಲ್ಲ. ಈ ಪಂಚಭೂತಗಳನ್ನೇ ದೇವ್ರು ಅಂತ ಪೂಜಿಸ್ಬೇಕಿತ್ತು. ಪಂಚಭೂತಗಳ ಬಗ್ಗೆ ಒಂದು ಸ್ವಲ್ಪನೂ ಕಿಂಚಿತ್ತು ಗೌರವ ಇಲ್ದೇನೆ ಮನುಷ್ಯ ಕುಲ ದೌರ್ಜನ್ಯ ಎಸಗ್ತಾ ಇರೋದ್ರಿಂದ ಈಗೆಲ್ಲ ಬರಬಾರ್ದ ಸಾಂಕ್ರಾಮಿಕ ರೋಗಗಳು ಜೊತೆಗೆ ಇಮ್ಯುನಿಟಿ ರೆಸಿಸ್ಟೆನ್ಸ್ ಪವರ್ ಎಲ್ಲ ಹಾಳಾಗಿರೋದೇ ಇಲ್ಲಿಂದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಈಗ ದೇವೇಗೌಡರು ನಮ್ದು ಮೈನೆ ಚಿಂಡೆ ಜೊತೆ ಕೈ ಜೋಡಿಸ್ತಾರೆ. ಮುಂದಿನ ಬಗ್ಗೆ ಒಂದು ಎಜುಕೇಶನ್ ತಗೊಳ್ಳೋಣ, ಯಾವುದೇ ಒಂದು ಮನುಷ್ಯಗೆ ಒಂದು ಉತ್ತಮ ಒಂದು ಹೆಲ್ತ್ ಕೊಡೋಣ. ಈ ಒಂದು ಬೆಲ್ಲನ ತೆಗೆದ್ರೂ ಒಂದು ಇಲ್ಲಿ ಕೊಬ್ಬರಿ ಮಿಠಾಯಿ ತರ ಟೇಸ್ಟ್ ಇರುತ್ತೆ. ನಮಗೆ ಆ ಬೆಲ್ಲ ನೋಡ್ಬೇಕು, ಜನಗಳು ಬಂದು ಒಂದು ಪ್ರಮಾಣಿಸಿ ನೋಡ್ಬೇಕು. ಮುಂದಿನ ದಿನಗಳಲ್ಲಿ ಬಂದು ಆಲೆ ಮನೇಲಿ ಒಂದು ಬೆಲ್ಲನೂ ಟೇಸ್ಟ್ ಮಾಡಿ ಅವರು ಒಂದು ಸಾವಯವ ಕೃಷಿಗೆ ಜೈ ಅಂತ ಹೇಳ್ತಾ ಇಲ್ಲಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಮತ್ತೆ ಹೇಳಿ. 1848ರಲ್ಲಿ ಬ್ರಿಟಿಷ್ನವರು ಗಂಧಕ ಹಾಕಿ ಸಕ್ಕರೆಯನ್ನ ವೈಟ್ ಮಾಡಿದ್ರಲ್ಲ, ಅವಾಗಲೇ ಗಾಂಧೀಜಿ ಇದು ಬಿಳಿ ವಿಷ ಅಂತ ಹೇಳವ್ರೆ. ಸಮುದ್ರದ ಉಪ್ಪು ಮತ್ತೆ ಸಕ್ಕರೆಯನ್ನ. ಗಂಧಕ ಯಾತಕ್ ಬಳಸ್ತಾರೆ ಅಂದ್ರೆ ಏನು ಮದ್ದು ಗುಂಡು ಬ್ಲಾಸ್ಟ್ ಮಾಡಿ ಬಳಸುವಂತ ರಾಸಾಯನಿಕ ವಸ್ತು. ಅದು ಜಾಸ್ತಿ ಎಲ್ಲೆಲ್ಲ ಬೇರೆ ಬೇರೆ ದೇಶದಿಂದ ತರ್ತಾರೆ. ಅದನ್ನ ಹಾಕಿ ವಿಷ ಮಾಡೋದು. ಆ ವಿಷ ತಿನ್ನೋ ಬದಲು ನೇರವಾಗಿ ನೇರ ತಿಂದ್ರೆ, ಹಿಂದೆ ಬೋರ ಸಕ್ಕರೆ ಅಂತ ಇತ್ತು ನಮ್ಮಲ್ಲಿ, ಕೆಂಚು ಸಕ್ಕರೆ ಇತ್ತು. ಅದನ್ನ ತಪ್ಪಿಸಿ ಬ್ರಿಟಿಷ್ನವರೇ ಗಂಧಕ ಹಾಕಿ ಸಕ್ಕರೆ ವೈಟ್ ಮಾಡೋದು. ಮೇನ್ ಎಫೆಕ್ಟ್ ಏನಪ್ಪಾ ಅಂದ್ರೆ ಎಲ್ಲಾರ್ಕಿಂತ ಹೆಚ್ಚಾಗಿ ಗಂಧಕದಿಂದ ಗಂಡಸರಿಗೆ ಪುರುಷತ್ವ ಹೋಯ್ತಾ ಇರೋದು. ಅದು ಸರ್, ಈಗ ಭೂಮಿಗೆ ಬೆಲ್ಲ ಹಾಕಿದ್ರೆ ಈಗೆಲ್ಲ ಜೀವಾಮೃತ ಅಂತಾರಲ್ಲ, ಜೀವಾಮೃತಕ್ಕೆ ಭಾರತ ದೇಶ ಗೋಧಿಗಳು ಸಗಣಿ ಹಾಕ್ತಾರೆ. ಈಗ ಭೂಮಿಗೆ ಬೆಲ್ಲನೂ ಮಿಕ್ಸ್ ಮಾಡ್ತಾರೆ. ಆ ಬೆಲ್ಲದಿಂದ ಏನು ಉಪಯೋಗ ಆಗುತ್ತೆ? ಬೆಲ್ಲ ಅಂದ್ರೆ ಸೀಗೆ ಗೆದ್ದು ಆಗ್ಬೋದು, ಸೂಕ್ಷ್ಮ ಜೀವಿ ಆಗ್ಬೋದು, ಎರೆಹುಳು ಆಗ್ಬೋದು. ಪಕ್ಕ ಜಮೀನ್ ಬೇಕಾದ್ರೆ ನಮ್ ಜಮೀನ್ ಬಂದ್ಬಿಡ್ತವೆ. ಸೀಗೆ ಎರೆಹುಳು ಎಲ್ಲವ. ಅದಕ್ಕೆ ಪೂರ್ವಿಕರು ಒಂದ್ ಗಾದೆ ಹೇಳಿದ್ರು, ಗಂಡನ್ ಗಂಡು ತೋರ್ಬೇಡ, ಮಕ್ಳಿಗೆ ಸಿಹಿ ತೋರ್ಬೇಡ ಅಂತ. ಗಂಡನ್ ಗಂಡು ತೋರ್ರು ಕಿತ್ಕತಾನೆ, ಮಕ್ಳಿಗೆ ಸಿಹಿ ತೋರ್ರು ತಿನ್ಕತವೆ ಅಂತ. ಹಂಗೆ ಅದಕ್ಕೆ ಸಿಹಿ ತೋರಿದ್ರು ಎಲ್ಲಿದ್ರು ಬರ್ತದೆ ಅಂತ. ಅವೆಲ್ಲನೇ ಗಾದೆ. ಅವ್ರು ಏನೇ ಒಂದ್ ನೀತಿ ಹೇಳಿದ್ರು ಗಾದೆ ಮುಖಾಂತರ, ನೀತಿ ಕತೆ ಮುಖಾಂತರ ಒಂದ್ ಬುದ್ಧಿವಾದ ಹೇಳ್ತಿದ್ರು. ಈಗೆಲ್ಲ ಗುರುನೂ ಇಲ್ಲ, ಗುರಿನೂ ಇಲ್ಲ, ಏನೇನೋ ಮಾಡಬಾರ್ದೆಲ್ಲ ಮಾಡಿ ಪ್ರಪಂಚ ಎಲ್ಲ ಕೇಳಿಸಿ. ಸರ್, ಈಗ ಯೂರಿಯಾ ಅಂದ್ರೆ ಏನು, ಸಕ್ಕರೆ ಅಂದ್ರೆ ಏನು, ಏನ್ ಡಿಫ್ರೆನ್ಸ್ ಎರಡಕ್ಕೂ ಹೇಳ್ತಾರೆ? ಯೂರಿಯಾ ಎಲ್ಲಿ ಉತ್ಪತ್ತಿ ಆಗುತ್ತೆ ಫರ್ಟಿಲೈಸರ್ಸ್? ಯೂರಿಯಾ ಅಂದ್ರೆ ಈಗ ಅದು ಬೇರೆ ಬೇರೆ ದೇಶದಿಂದ. ಈಗ ಯೂರಿಯಾವನ್ನ ವಾತಾವರಣದಲ್ಲಿ NPK ಇರ್ತದೆ, ಒಂದ್ 75% ನೈಟ್ರೋಜನ್, ಅದೇ ಸಾರಜನಕ ವಾತಾವರಣದಲ್ಲೇ ಇರ್ತದೆ. ಅದನ್ನ ಸಮುದ್ರ ತೀರದಲ್ಲಿ ಫ್ಯಾಕ್ಟರಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಕೆಮಿಕಲ್ ಪ್ರೊಸೆಸ್ ಮಾಡಿ ಯೂರಿಯಾ ಅಂತ ಕೊಡ್ತಾರೆ. ಇನ್ನು ಬೂದಿಗೆ ರಾಕ್ ಫಾಸ್ಫೇಟ್ ಅಂತ ಬೇರೆ ದೇಶದಿಂದ ಬರ್ತದೆ, ಜಪಾನು, ಜರ್ಮನಿ, ಸೂಡಾನಿಂದ. ರಾಕ್ ಅಂದ್ರೆ ಬಂಡೆ, ಫಾಸ್ಫೇಟ್ ಅಂದ್ರೆ ಮಾಮೂಲಿ ಬೂದಿ ಬಳಸೋದು. ಅದನ್ನ ಕೆಚ್ಚಿ ಪುಡಿ ಮಾಡಿ ಸಲ್ಫ್ಯೂರಿಕ್ ಆಸಿಡ್ ಆಡ್ ಮಾಡಿ ನಮ್ಗೆ ಬೂದಿ ಅಂತ ಕೊಡ್ತಾರೆ, ಸೂಪರ್ ಫಾಸ್ಫೇಟ್ ಅಂತ. ಇನ್ನು ಪೊಟ್ಯಾಸ್ಗೂ ಅಷ್ಟೇ ಬೇರೆ ದೇಶದಿಂದ ಮಣ್ಣು ಬಂದು ಅದನ್ನು ಕೆಮಿಕಲ್ ಪ್ರೋಸೆಸ್ ಮಾಡಿ ಪೊಟ್ಯಾಸ್ ಅಂತ ಕೊಡ್ತಾರೆ. ಅದೆಲ್ಲ ನಮ್ಮ ಭೂಮಿಲಿ ಅದೇ, ಅವ್ರೇನ್ ಕೊಡುವಂತ ಅವಶ್ಯಕತೆ ಇಲ್ಲ. ನಮ್ಮ ದೇಶೀಯ ತಳಿ ಹಸುವಿನಲ್ಲೂ A to Z ಭೂಮಿಗೆ ಬೇಕಾದಂತ ಎಲ್ಲಾ ಪೋಷಕಾಂಶಗಳು ಅದೇ. ಅದನ್ನ ಬಳಸ್ಕೊಳಿಕ್ ಬರ್ತಾಯಿಲ್ಲ ಅಷ್ಟೇ ನಮ್ ಜನಕ್ಕೆ. ಅದನ್ನ ದೇವ್ರನ್ನ ದಯ ಮಾಡವ್ರೆ, ದಯನ ದೇವ್ರು ಮಾಡ್ಕೊಂಡ್ಬಿಟ್ಟು ಈಗ ಇಷ್ಟೆಲ್ಲ ಕಷ್ಟ ಅನುಭವಿಸ್ತಾ ಇರೋದು. ಸಾವಯವ ಗಾಣ ನೋಡಿ. ಸಾವಯವ ಗಾಣ. पूरे विश्व में हमारा भारत सबसे अधिक प्राकृतिक संसाधनों का धनी है। कर्नाटक यहीं के राज्यों में से एक है, जिसे अनगिनत नदियां, हरे भरे वन और निर्मल वातावरण का वरदान मिला है। हासन जिले में सकलेशपुरा की गोद में इतने पर्यटक और प्रकृति प्रेमियों के आने के पीछे का मुख्य कारण है यहाँ का प्राकृतिक सौंदर्य।
इस सुंदर क्षेत्र का एक हिस्सा है चंगड़ी हल्ली। किसान के परिवार में पैदा होने के बाद हमारा सामूहिक सपना है माय नेचर इंडिया। 2003 के आसपास जब मैं नौकरी की तलाश में बेंगलोर आया, तब मार्केट व्यू रिसर्च सर्विसेज प्राइवेट लिमिटेड ने मेरे लिए सपनों के द्वार खोल दिए। MVRS का मुख्य विचार कई कॉरपोरेट कार्यालय जैसे बैंकिंग सेक्टर, शिक्षा, राजनीतिक, ऑटोमोबाइल, ई-कॉमर्स, विज्ञापन, सोशल मीडिया और फार्मा कंपनियों के लिए एक नेटवर्क प्रोग्राम का निर्माण करना है। इस कंपनी ने मुझे कॉन्ट्रैक्ट पर लिया और मुझ पर भरोसा रखते हुए मुझे सभी डिवीजनों में काम करने के लिए कर्नाटक भेजा और मैं उन सभी का आभारी हूँ जो मेरे हित चिंतक हैं। शंकर नाग फैन क्लब के ऑटो एसोसिएशन की मदद से किसी भी युवक युवती को, चाहे वे हिंदू हो या मुस्लिम, ईसाई हो या कोई भी अन्य धर्म का क्यों न हो, सभी ने जुड़कर इस कंपनी को बनाया है और वो है TMRS। माय नेचर इंडिया का गठन सभी फायदे और नुकसान की बातचीत और चर्चाओं की श्रृंखलाओं के बाद किया गया था और मार्केटिंग और रिसर्च के तहत आने वाली कंपनियों के हजारों सहयोगियों, पड़ोसियों और यहाँ तक कि अन्य राज्य के श्रमिकों को लीज के आधार पर दिया गया था। पीढ़ियों से हमने बेरोजगारी की समस्या का सामना नहीं किया था। ये 20वीं सदी की देन है जो कई सामाजिक राजनीतिक मुद्दों का मूल कारण है। इन मुद्दों के परिणाम वांटेड फार्मर्स के लिए नींव थे। किसान देश की रीढ़ होते हैं। उनकी आवश्यकता इतनी ही महत्वपूर्ण है जितनी किसी सलाहकारों और अन्य संबंधित जातियां जैसे कि ब्राह्मण, अर्चकों, लोहार, वैश्य, मूर्तिकार, कुम्हार, बुनकर और कोबलर के लिए महत्वपूर्ण है। इन सभी को प्लास्टिक के राक्षस के खिलाफ लड़ना है। हम संबंधित संप्रदायों के साथ चर्चा करने के बाद हमने उनके जीवन को बढ़ावा देने के लिए एक मंच निर्धारित किया है और वह है माय नेचर इंडिया। देशी लोक कलाएं जैसे डोलू कुनीथा, यक्षगान, भांगड़ा, गरबा, घूमर, बिहू, लावणी, गुमुरा, पिलीकली, करकट्टम, वीरानाट्यम और ऐसी अन्य कई विलुप्त होने की रेखा के नीचे हैं। माय नेचर इंडिया का मुख्य मिशन है कि यह सुनिश्चित करना कि ये कलाएं संरक्षित रहे और अगली पीढ़ी तक पहुंचाई जाए। हस्तकलाएं जैसे कि मूर्ति कला, लकड़ी के खिलौने के शिल्प, गहने के कारीगर, कपड़ों की एम्ब्रॉयडरी, मिट्टी के बर्तन, पत्थर की नक्काशी, प्रकृति समर्थन के उत्पाद, धातु की कलाकृतियां, कागज के उत्पाद और ऐसे ही कई हस्तशिल्प प्लास्टिक के कारण विलुप्त हो रहे हैं। माय नेचर इंडिया यह सुनिश्चित करने के लिए दिन रात काम कर रहा है। दुनिया में पहली बार हमने सभी निर्माताओं को किसी भी एजेंटों के हस्तक्षेप के बिना अपने उत्पादों को ग्राहकों को बेचने के लिए एक ऑनलाइन मंच बनाया है। निर्माता अपने उत्पादों पर ऑनलाइन अपनी कीमत रख सकता है और वे पूरी पारदर्शिता के साथ सीधे ग्राहकों के साथ संवाद करने के लिए भी समर्थ हैं। इन सभी विशिष्ट विशेषताओं के साथ माय नेचर इंडिया कुछ ही समय में आ रही है। उन लोगों के लिए जो हमारे देश के विकास के बारे में चिंतित हैं और प्रकृति संरक्षण की ओर झुकाव रखने वालों का हम स्वागत करते हैं और वे खुले मन से इस साहस में हिस्सा ले। हम अपने संस्थान की विकास की दिशा में किसी भी प्रकार के सुझाव का अभिवादन करते हैं। इस संसाधन वाले राष्ट्र में प्लास्टिक मुक्त भारत बने और सभी को पूर्ण सशक्तिकरण के साथ नौकरियां दिलाना हमारा मिशन और जिम्मेदारी है। हमारी यात्रा प्रकृति की ओर है। कृपया हमारे साथ इस उपक्रम में हाथ मिलाएं। जय हिंद, भारत माता की जय, वंदे मातरम।